ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನೋಡಿ ಫ್ರೆಂಡ್ಸ್, ಒಂದು ಅಪ್ಡೇಟ್ ಇದೆ. ಯಾರಿಗೆ ಅಂತಂದ್ರೆ ನಮ್ಮ ರಾಜೀವ್ ಗಾಂಧಿ ಹೆಲ್ತ್ ಸೈನ್ಸ್ ಯೂನಿವರ್ಸಿಟಿ ಒಳಗಡೆ ಯಾರೆಲ್ಲ ಅಭ್ಯರ್ಥಿಗಳು BSc ನರ್ಸಿಂಗ್ ಎಲ್ಲ ಸೆಮಿಸ್ಟರ್ಗಳಲ್ಲಿ ಓದ್ತಾ ಇದ್ದೀರಿ, ಫಸ್ಟ್ ಸೆಮಿಸ್ಟರ್ದಿಂದ ಹಿಡಿದು 7th ಸೆಮಿಸ್ಟರ್ ತನಕ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಇರ್ಬೋದು. ಅದರ ಜೊತೆಗೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಒಳಗಡೆ ಓದ್ತಿರುವಂತಹ ವಿದ್ಯಾರ್ಥಿಗಳು. ಅಂದ್ರೆ ಇಲ್ಲಿ ಸ್ಕೀಮ್ಗಳು ಇದಾವೆ. ಓಕೆ, ಒಂದಷ್ಟು ಇಯರ್ದಲ್ಲಿ ಓದ್ತಾ ಇದ್ದಾರೆ, ಒಂದಷ್ಟು ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಅಂತ ವಿದ್ಯಾರ್ಥಿಗಳು, ಸೆಮಿಸ್ಟರ್ಲಿ ಓದ್ತಾ ಇದ್ದೀರಿ ಅಂತ ವಿದ್ಯಾರ್ಥಿಗಳು. ಈಗ ಏನು ವಿಶೇಷತೆ ಅಂತಂದ್ರೆ, ಇವತ್ತು ಆಲ್ರೆಡಿ ಇದ್ರ ಬಗ್ಗೆ ನಾನು ನೋಟಿಫಿಕೇಶನ್ ಇಶ್ಯೂ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಮತ್ತೊಂದು ನಿಮ್ಗಳಿಗೆ ರಿಮೈಂಡರ್ ಆಗಿ ಈ ಒಂದು ವಿಡಿಯೋ ಮಾಡ್ತಾ ಇರುವಂತದ್ದು ನಮ್ಮ BSc ನರ್ಸಿಂಗ್ ರಾಜೀವ್ ಗಾಂಧಿ ಹೆಲ್ತ್ ಸೈನ್ಸ್ ಯೂನಿವರ್ಸಿಟಿಯಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ. ನೋಡಿ ಅಭ್ಯರ್ಥಿಗಳೇ, ಈಗಾಗಲೇ ರಾಜೀವ್ ಗಾಂಧಿ ಹೆಲ್ತ್ ಸೈನ್ಸ್ ಯೂನಿವರ್ಸಿಟಿ ವತಿಯಿಂದ ನೋಟಿಫಿಕೇಶನ್ ಎದುರದಪ್ಪ ಅಂದ್ರೆ ಎಕ್ಸಾಮ್ ಫಾರ್ಮ್ ಫಿಲ್ ಮಾಡುವ ಬಗ್ಗೆ ನೋಟಿಫಿಕೇಶನ್ ಇಶ್ಯೂ ಆಗಿದೆ. ಈ ಎಕ್ಸಾಮ್ ಫಾರ್ಮ್ ಇವತ್ತು ಎಷ್ಟು ತಾರೀಕು 1/6/2026 ಇವತ್ತಿಂದ ನಿಮ್ಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ. ನೋಡಿ, ಯಾವುದೋ ಸೆಮಿಸ್ಟರ್ ಇರಲಿ, ಯಾವುದೋ ಸ್ಕೀಮ್ ಒಳಗಡೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ರೆ ಮಾತ್ರ, ಎಕ್ಸಾಮ್ ಅಪ್ಲಿಕೇಶನ್ ಹಾಕಿದ್ರೆ ಮಾತ್ರ ನಿಮ್ಗಳಿಗೆ ಎಕ್ಸಾಮ್ ಪರ್ಮಿಷನ್ ಕೊಡ್ತಾರೆ, ಹಾಲ್ ಟಿಕೆಟ್ ಬರುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಿಮ್ಗೆ ಕಾಲೇಜ್ ವತಿಯಿಂದ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಯಾವುದು ಕೂಡ ಆನ್ಲೈನ್ ಮುಖಾಂತರ ಇಲ್ಲ. ಆನ್ಲೈನ್ ಇದೆ ನಿಜ, ಆದ್ರೆ ಕಾಲೇಜ್ ಪೋರ್ಟಲ್ ಮುಖಾಂತರ, ಕಾಲೇಜ್ ID ಮುಖಾಂತರ ನೀವುಗಳು ಏನ್ ಮಾಡಬೇಕಾಗತ್ತೆ ಅಂತಂದ್ರೆ ಆ ಅಪ್ಲಿಕೇಶನ್ ಅನ್ನ ಹಾಕಬೇಕಾಗತ್ತೆ. ಇದಕ್ಕೆ ಇವತ್ತರಿಂದ ಟೈಮಿಂಗ್ ಕೊಟ್ಟಿದ್ದಾರೆ. ಇವತ್ತಿಂದ 15 ದಿನಗಳ ಕಾಲ, 1/6/2026 15/6/2026 ವರೆಗೆ ಅಪ್ಲಿಕೇಶನ್ ಓಪನ್ ಇರ್ತವೆ. ವಿತೌಟ್ ಫೀಸ್, ಯಾವುದೇ ತರಂತ ಶುಲ್ಕ, ನಿಮ್ಗಳ ದಂಡ ಇಲ್ಲದೆ, ಪೆನಾಲ್ಟಿ ಇಲ್ದೇನೆ 15 ತಾರೀಕು ತನಕ ಅಪ್ಲಿಕೇಶನ್ ಗಳನ್ನ ಹಾಕಬಹುದು. ಅದೇ ರೀತಿಯಾಗಿ ನೀವು ವಿತ್ ಫೈನ್ ಜೊತೆಗೆ ಬೇಕಂದ್ರೆ 22/6/2026 ಅಂದ್ರೆ 22/6/2026 ತನಕ ನೀವು ಆನ್ಲೈನ್ ಅಪ್ಲಿಕೇಶನ್ ಗಳನ್ನ ವಿತ್ ಫೈನ್ 100 ರೂಪೀಸ್ ಪರ್ ಡೇ. ನೋಡ್ರಿ, 15 ತಾರೀಕು ಮುಗಿದ ಮೇಲೆ 100 ರೂಪಾಯಿ ಚಲಾಗಿ ಬಿಡ್ತದೆ. ಪರ್ ಡೇ 100 ರೂಪೀಸ್ ಅಪ್ಲಿಕೇಶನ್ ಗಳನ್ನ ಹಾಕಬಹುದು. ತಡ ಯಾಕೆ ಮಾಡಕ್ ಕುಂತೀರಿ? ಹೋಗ್ರಿ, ನಾಳೆಗೆ ಹೋಗಿ ಅಪ್ಲಿಕೇಶನ್ ಸಲ್ಲಿಸ್ರಿ. ಅದು ಪೇಮೆಂಟ್, ಡಿಸಾಲ್ಟ್ ಪೇಮೆಂಟ್ ಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಆ ಪೇಮೆಂಟ್ ತಕ್ಕಂಗೆ ನೀವು ಹೋಗಂದ್ರೆ ನಿಮ್ದು ಎಷ್ಟು ಸಬ್ಜೆಕ್ಟ್ ಇದಾವೆ ಅಥವಾ ಯಾವ ಕೋರ್ಸ್ ಇದರಲ್ಲಿ ಇದೀರಿ, ಅದ್ರ ಬೇಸಿಸ್ ಮೇಲೆ ನಿಮಗೆ ಫೀಸ್ ಕಲೆಕ್ಷನ್ ಮಾಡ್ಕೊಂತಾರೆ ಕಾಲೇಜಿನವರು. ಕಾಲೇಜು ಕೂಡ ಇದು ಮಾಹಿತಿ ರವಾನೆ ಆಗಿದೆ. ಮೇ ಬಿ ನಿಮ್ಗೆ ಇದರ ಬಗ್ಗೆ ಮಾಹಿತಿ ಕೂಡ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಆದ್ರೂ ಕೂಡ ನಮ್ಮ ವತಿಯಿಂದ ನಿಮಗೆ ನೆನಪನ್ನು ಮಾಡಿಕೊಡ್ತಾ ಇದೀವಿ. ಅಪ್ಲಿಕೇಶನ್ ಆರಂಭವಾಗಿವೆ.